ನಮಸ್ಕಾರ ಕರ್ನಾಟಕ. ಏಪ್ರಿಲ್ 22 ಇಡೀ ಭಾರತಕ್ಕೆ ಒಂದು ಕರಾಳ ದಿನ ಅಂತಾನೆ ಹೇಳ್ಬೋದು. ಏಪ್ರಿಲ್ 22 ಪಹಲ್ಗಾಮ್ ಅಟ್ಯಾಕ್. ಪಾಪಿ ಪಾಕಿಸ್ತಾನದ ಉಗ್ರರಿಂದ ಧರ್ಮ ಕೇಳಿ ಹೊಡೆದಾಕಿ 26 ಜನ ಹೊಡೆದಾಕಿರ್ತಾರೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಏಪ್ರಿಲ್ 22ರಿಂದ ಈ ಏನು ಪಹಲ್ಗಾಮ್ ಅಟ್ಯಾಕ್ ಆಗತ್ತೆ ಅಲ್ಲಿಂದ ಇವತ್ತಿನ ದಿವಸದ ತನಕನೂ ಡೈಲಿ ಅಪ್ಡೇಟ್, ಯುದ್ಧ ಯುದ್ಧ ಯುದ್ಧ, ಇದಕ್ಕೆ ಪ್ರತ್ಯುತ್ತರ ನೀಡಬೇಕು ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರ, ಮೋದಿ, ಅಮಿತ್ ಶಾ ಹಾಗೂ ನಮ್ಮ 3 ಸೇನೆಗಳು, ನೇವಿ, ಏರ್ ಫೋರ್ಸ್ ಮತ್ತೆ ಆರ್ಮಿ, ಈ 3 ಸೇನೆಗಳ ಮುಖ್ಯಸ್ಥರ ಜೊತೆಗೆ ಮೀಟಿಂಗ್ ನಡೀತಾನೆ ಇದೆ. ಹೈ ವೋಲ್ಟೇಜ್ ವಿಷಯಗಳು, ಅಪ್ಡೇಟ್ಗಳು ಡೈಲಿ ನಮಗೆ ಸಿಗ್ತಾನೆ ಇದೆ. ಭಾರತೀಯರದೆಲ್ಲ ಒಂದೇ ಕ್ವೆಶನು, ರಿವೆಂಜ್ ಯಾವಾಗ ಅಂತ ಹೇಳಿ. ಸೊ ಇದೆಲ್ಲದಕ್ಕೂ ಒಂದು ಅಪ್ಡೇಟ್ ತರನೇ ನಮಗೆ ಸಿಕ್ಕಿತ್ತು ಒಂದು ಅಪ್ಡೇಟ್. ಮೇ 7ನೇ ತಾರೀಕು ಒಂದು ಮಾಕ್ ಡ್ರಿಲ್ ನಡೆಯುತ್ತೆ, ನೇಷನ್ ವೈಡ್ ನಡೆಯುತ್ತೆ ಅಂತ ಹೇಳಿ ಅದೆಲ್ಲರಿಗೂ ಗೊತ್ತಿತ್ತು. ಒಂದು ಸಡನ್ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಇಂಡಿಯಾ ಸೆಲೆಬ್ರೇಟ್ ಮಾಡುವಂತಹ ವಿಷಯ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಮೇ 6 ನಮ್ಮ ಭಾರತದ ಜನತೆ ಎಲ್ಲ ಶಾಂತಿಯುತವಾಗಿ ಮಲಗಿರುತ್ತೆ. 1:45 ಮಧ್ಯರಾತ್ರಿ 1:45 ಸುಮಾರಿಗೆ ನಮ್ಮ ಭಾರತದ ವಾಯುಸೇನೆ ಮಿಸೈಲ್ ದಾಳಿ, ಏರ್ ಸ್ಟ್ರೈಕ್ ಅನ್ನ ಪಾಕಿಸ್ತಾನದ ಭಯೋತ್ಪಾದಕ ಕೇಂದ್ರಗಳು, ಪಾಕಿಸ್ತಾನದ ಸೇನೆಯಲ್ಲ, ಪಾಕಿಸ್ತಾನದ ಪ್ರಜೆಗಳಲ್ಲ, ಪಾಕಿಸ್ತಾನದ ಭಯೋತ್ಪಾದಕ ಉಗ್ರ ಚಟುವಟಿಕೆಗಳು ನಡೆಯುವಂತಹ ಕೇಂದ್ರಗಳನ್ನ ಟಾರ್ಗೆಟ್ ಹಾಕಿಸ್ಕೊಂಡು ಮೇ 6 ಅಂತ ಹೇಳಿದ್ರೆ ಮೇ 7ಕ್ಕೆ ಸೇರುತ್ತೆ. 1:45 ಮಧ್ಯರಾತ್ರಿ ಏರ್ ಸ್ಟ್ರೈಕ್ ಅನ್ನ POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ನಾವು ಏನ್ ಕರಿತೀವಿ, ಇಂಡಿಯನ್ ಆರ್ಮಿ ಏರ್ ಸ್ಟ್ರೈಕ್ ನಡೆಸುತ್ತೆ. ಇದರ ಬಗ್ಗೆ ಒಂದು ಸ್ವಲ್ಪ ವಿಚಾರ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಾದ್ರೆ, ಸೊ ಇದಕ್ಕೆ ಒಂದು ಹೆಸರಿಟ್ಟಿದ್ದಾರೆ. ಪಹಲ್ಗಾಮ್ ಅಲ್ಲಿ ಏಪ್ರಿಲ್ 22ನೇ ತಾರೀಕು ನಡೆದಂತಹ ಟೆರರ್ ಅಟ್ಯಾಕ್ಗೆ ಭಾರತ ಸರಿಯಾದ ಪ್ರತೀಕಾರವನ್ನ ತೆಗೆದುಕೊಂಡಿದೆ. ಈ ಒಂದು ಏರ್ ಸ್ಟ್ರೈಕ್ ನ ಹೆಸರು, ಈ ಸ್ಟ್ರೈಕ್ ನ ಹೆಸರು ಬಹಳ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಇದೊಂದು ಅರ್ಥಗರ್ಭಿತವಾದಂತಹ ಹೆಸರು ಅಂತಾನೆ ಹೇಳ್ಬೋದು. ಆ ಆಪರೇಷನ್ ಹೆಸರೇ ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ. ಸಿಂಧೂರ ಅಂದ್ರೆ ಏನು? ಕುಂಕುಮ. ಸೊ ಕುಂಕುಮನ ಯಾರು ಇಟ್ಕೊಂತಾರೆ? ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಇಟ್ಕೊಳ್ಳುವಂತಹ ಒಂದು ಸಿಂಧೂರ. ಆ ಸಿಂಧೂರವನ್ನ ಪಾಕಿಸ್ತಾನದ ಟೆರರಿಸ್ಟ್ಗಳು ಅಳಿಸಿ ಹಾಕಿರ್ತಾರೆ. ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಪ್ರತೀಕಾರವನ್ನ ತೀರಿಸಿಕೊಂಡಂತಹ ಭಾರತ ಅದಕ್ಕೆ ಹೆಸರನ್ನೇ ಆಪರೇಷನ್ ಸಿಂಧೂರ ಅಂತ ಹೇಳಿ ಇಟ್ಟಿದೆ. ಇದೊಂದು ಅತ್ಯುತ್ತಮವಾದ ಹೆಸರು ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಯೋಚನೆ ಮಾಡಿ ಹೆಸರಿಟ್ಟಿದ್ದಾರೆ. ನಮ್ಮ ಹೋಲ್ ಡಿಫೆನ್ಸ್ಗೆ, ನಮ್ಮ ಕೇಂದ್ರ ಸರ್ಕಾರ ಹಾಗೂ ಮೋದಿ ಅವ್ರಿಗೆ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್ ಅಂತಾನೆ ಹೇಳ್ಬೋದು. ಏನಪ್ಪ ಇದು ಆಪರೇಷನ್ ಸಿಂಧೂರ ಅಂತ ಹೇಳಿದ್ರೆ, ಪಾಕಿಸ್ತಾನದ ಮೇಲೆ ಭಾರತದ ವೈಮಾನಿಕ ದಾಳಿ. ಈ ಒಂದು ದಾಳಿಯಲ್ಲಿ ಓನ್ಲಿ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವು ಏನ್ ಕರಿತೀವಿ, ಉಗ್ರ ಚಟುವಟಿಕೆಗಳು, ಭಯೋತ್ಪಾದಕ ಚಟುವಟಿಕೆಗಳು ನಡೆಯುವಂತಹ ಕೇಂದ್ರಗಳು ಮತ್ತೆ ಆ ಭಯೋತ್ಪಾದಕರು ವಾಸವಾಗಿರುವಂತಹ ಕೇಂದ್ರಗಳನ್ನ ಗುರಿಯಾಗಿ ಟಾರ್ಗೆಟ್ ನ ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡ್ಕೊಂಡು ಎಲ್ಲಾ ಪ್ರೀ ಪ್ಲಾನ್ ಮಾಡ್ಕೊಂಡು ಯಾರಿಗೂ ಗೊತ್ತಿಲ್ಲದಂತಹ ಒಂದು ಸಡನ್ ಸರ್ಪ್ರೈಸ್ ಮಧ್ಯರಾತ್ರಿ ಪಾಕಿಸ್ತಾನ, POK ಅಂತ ನಾವ್ ಏನ್ ಕರಿತೀವಿ, POK ಅಂತ ಅಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಹೇಳಿ ಅರ್ಥ. ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ. ಸೊ ಆ ಒಂದು ಜಾಗದಲ್ಲಿ ಏರ್ ಸ್ಟ್ರೈಕ್ ನಡೆಸುತ್ತೆ ಹಾಗೂ ಡೀಪ್ ಇನ್ಸೈಡ್ ಪಾಕಿಸ್ತಾನ್ ಒಳಗೆ ನುಗ್ಗಿ ಕೂಡ ಅಲ್ಲಿ ಇರುವಂತಹ ಭಯೋತ್ಪಾದಕ ಚಟುವಟಿಕೆಗಳು ಹಾಗೂ ಉಗ್ರರು ವಾಸವಾದಂತಹ ಕೆಲವೊಂದು ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿ ಪಕ್ಕಾ ಕನ್ಫರ್ಮೇಶನ್ ತಗೊಂಡು ಅಲ್ಲಿ ಅವ್ರನ್ನ ಹೊಡೆದು ಉಳಿಸುತ್ತೆ ನಮ್ಮ ಸೇನೆ. ಈ ದಾಳಿ ನಡೆದಿದ್ದು 23 ನಿಮಿಷಗಳ ಕಾಲ. ಈ 23 ನಿಮಿಷದಲ್ಲಿ 24 ಮಿಸೈಲ್ಗಳನ್ನ ಬಳಸಿಕೊಂಡು ಪಾಕಿಸ್ತಾನದಲ್ಲಿ ಹಾಕಿ ಉಡೀಸ್ ಮಾಡಿದೆ ನಮ್ಮ ಸೇನೆ. ಇದಕ್ಕೆ ರಫೇಲ್ ಯುದ್ಧ ವಿಮಾನಗಳು, ನಮ್ಮ ಹತ್ರ ಇರುವಂತಹ ರಫೇಲ್ ನ ಬಳಸ್ಕೊಂಡು ಈ ಮಿಸೈಲ್ ನ ಅಲ್ಲಿ ಡ್ರಾಪ್ ಮಾಡಿದ್ದಾರೆ. ಹ್ಯಾಮರ್ ಬಾಂಬ್ಗಳು ಮತ್ತೆ ಸ್ಕಲ್ಫ್ ಕ್ರೂಸ್ ಮಿಸೈಲ್ ಗಳನ್ನ ಬಳಸ್ಕೊಂಡು 23 ನಿಮಿಷಗಳ ಕಾಲ ಬಿಡದೆ ಅಲ್ಲಿ ಟಾರ್ಗೆಟ್ ಆದಂತಹ ಎಲ್ಲ ಕೇಂದ್ರಗಳನ್ನು ಹೊಡೆದು ಉರುಳಿಸಿದೆ ನಮ್ಮ ಭಾರತೀಯ ಸೇನೆ. ಇದೊಂದು ಹೆಮ್ಮೆ ವಿಚಾರ ಅಂತಾನೆ ಹೇಳ್ಬೋದು. ಆಪರೇಷನ್ ಸಿಂಧೂರ. ಈ ಆಪರೇಷನ್ ಸಿಂಧೂರದಲ್ಲಿ 9 ಉಗ್ರ ತಾಣಗಳು, ಏನು 9 ಭಯೋತ್ಪಾದಕ ಚಟುವಟಿಕೆಗಳು ನಡೆಯುವಂತಹ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಹೊಡೆದಾಕಿದೆ ನಮ್ಮ ಭಾರತೀಯ ಸೇನೆ. ಆ 9 ಲಿಸ್ಟ್ ಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ, ಬನ್ನಿ. ಮೊದಲನೇ ಪ್ಲೇಸ್ ಬಹಾವಲ್ಪುರ್. ಇದು ಜೈಸೆ ಮೊಹಮ್ಮದ್ ಉಗ್ರ ಸಂಘಟನೆಯ ತಾಣ. 2ನೇ ಪ್ಲೇಸ್ ಮುರೈದ್ಕೆ. ಇದು ಲಷ್ಕರ್ ಎ ತೈಬಾ, ಈ ಉಗ್ರ ಸಂಘಟನೆಯ ಕೇಂದ್ರ. 3ನೇ ಪ್ಲೇಸ್ ತೇರಾ ಕಲಾಂ. ಇದು ಅಗೈನ್ ಜೈಸೆ ಮೊಹಮ್ಮದ್ ಉಗ್ರ ಸಂಘಟನೆಯ ಕೇಂದ್ರ. 4ನೇದು ಸಿಯಾಲ್ಕೋಟ್. ಇದು HM ಅಂದ್ರೆ ಹಿಜ್ಬುಲ್ಲಾ ಮುಜಾಹಿದ್ದೀನ್, ಈ ಒಂದು ಉಗ್ರ ಸಂಘಟನೆಯ ಭಯೋತ್ಪಾದಕ ಕೇಂದ್ರ. 5ನೇದು ಬರ್ನಾಲಾ. ಇದು
ಲಷ್ಕರ್ ಎ ತೈಬಾ ಉಗ್ರ ಸಂಘಟನೆಯ ಕೇಂದ್ರ. 6ನೇದು ಕೊಟ್ಲಿ, ಇದು ಜೈಸೆ ಮೊಹಮ್ಮದ್ ಉಗ್ರ ಸಂಘಟನೆಯ ಕೇಂದ್ರ. 7ನೇದು ಕೊಟ್ಲಿ ಪ್ಲೇಸ್ ಅಲ್ಲಿ ಇರುವಂತಹ ಮಸ್ಕರ್ ರಹೀಲ್ ಶಹೀದ್, ಇದು ಹಿಜ್ಬುಲ್ಲಾ ಮುಜಾಹಿದ್ದೀನ್ ಭಯೋತ್ಪಾದನಾ ಕೇಂದ್ರ. 8ನೇದು ಮುಜಾಫರ್ಬಾದ್, ಇದು ಲಷ್ಕರ್ ಎ ತೈಬಾ ಭಯೋತ್ಪಾದನಾ ಸಂಘಟನೆ ಇರುವಂತಹ ಕೇಂದ್ರ. 9ನೇದು ಅದೇ ಮುಜಾಫರ್ಬಾದ್ ಅಲ್ಲಿ ಜೈಸೆ ಮೊಹಮ್ಮದ್ ಉಗ್ರ ಸಂಘಟನೆ ಇರುವಂತಹ ಕೇಂದ್ರ. ಈ ಒಂದು 9 ಭಯೋತ್ಪಾದಕ ಚಟುವಟಿಕೆಗಳು ನಡೆಯುವಂತಹ ಕೇಂದ್ರಗಳನ್ನ ಪಕ್ಕಾ ಕನ್ಫರ್ಮೇಶನ್ ತಗೊಂಡು ಟಾರ್ಗೆಟ್ ಮಾಡಿ ಬೇರೆ ಯಾರಿಗೂ ತೊಂದರೆ ಆಗದೇನೆ ಆ ಒಂದು ರೂಟ್ ಆಫ್ ಟೆರರಿಸಂ, ಅದಕ್ಕೆ ಸರಿಯಾದ ಶಾಸ್ತಿಯನ್ನ ನಮ್ಮ ಇಂಡಿಯನ್ ಗವರ್ನಮೆಂಟ್, ನಮ್ಮ ದೇಶದ ಸೇನೆ, ನಮ್ಮ ದೇಶದ ವಾಯುಪಡೆ, ನಮ್ಮ ದೇಶದ ಇಂಡಿಯನ್ ಆರ್ಮಿ ಮಾಡಿ ತೋರಿಸಿದೆ ಅಂತ ಹೇಳೋಕೆ ಹೆಮ್ಮೆ ನಮಗಾಗ್ತಿದೆ. ಈ ಆಪರೇಷನ್ ಸಿಂಧೂರದಲ್ಲಿ 70 ಜನ ಉಗ್ರವಾದಿಗಳು ಏನಿದ್ದಾರೆ, ಭಯೋತ್ಪಾದಕರು, ಪಾಪಿಗಳು ಏನಿದ್ದಾರೆ, ಅವ್ರನ್ನ ಮೇಲಕ್ಕೆ ಕಳ್ಸಾಗಿದೆ ನಿನ್ನೆ ರಾತ್ರಿ. ಇನ್ನು 60 ಜನ ಗಾಯಾಳುಗಳು, ಅಂದ್ರೆ ಅವ್ರು ಇನ್ನೇನು ಹೋಗೋ ಸ್ಥಿತಿಲಿ ಇದ್ದಾರೆ ಅಂತ ಹೇಳಿ ವರದಿಯಾಗಿದೆ. ಇಂಡಿಯನ್ ಡಿಫೆನ್ಸ್ ಮಿನಿಸ್ಟ್ರಿ ಹೇಳಿರೋ ಪ್ರಕಾರ ಭಯೋತ್ಪಾದಕರನ್ನ ಮಾತ್ರ ಹುಡುಕಿ ನೀತಿಯುತ ಆದಂತಹ ನೈತಿಕತೆಯನ್ನ ಮೆರೆದಿದ್ದಾರೆ. ಅದನ್ನ ಮಾತ್ರ ಅವ್ರಿಗೆ ಮಾತ್ರ ಹಾನಿಯಾಗೋ ತರ ಮಾಡಿ ಅವ್ರನ್ನ ಮಟಾಶ್ ಮಾಡಿದ್ದಾರೆ. ಬೇರೆ ಯಾವುದೇ ಸೇನೆ ಆಗಿರ್ಬೋದು, ಪಾಕಿಸ್ತಾನದ ಅಥವಾ ಸಿಟಿಜನ್ಸ್ ಆಗಿರ್ಬೋದು, ಅವ್ರನ್ನ ಏನು ಹಾನಿ ಮಾಡಿಲ್ಲ ಅಂತ ಹೇಳಿ ಕ್ಲಿಯರ್ ಆದ ಇನ್ಫಾರ್ಮೇಶನ್ ಈಗ ಆಲ್ರೆಡಿ ಹೊರಗೆ ಹಾಕಿದೆ ನಮ್ಮ ಇಂಡಿಯನ್ ಡಿಫೆನ್ಸ್ ಮಿನಿಸ್ಟ್ರಿ. ಇದಕ್ಕೆ ಕೆಲವೊಂದು ಪಾಕಿಸ್ತಾನಕ್ಕೆ ಕುಮ್ಮಕ್ ಕೊಡುವಂತಹ ಕೆಲವೊಂದು ದೇಶಗಳಿದಾವೆ, ಅವ್ರ ಬೇಳೆಕಾಳು ಬಯಸ್ಕೊಳೋದಕ್ಕೆ. ಸೊ ಅವರೆಲ್ಲ ಶಾಂತಿ ಶಾಂತಿ ಶಾಂತಿ, ಏನು ಪೀಸ್, ಪ್ಲೀಸ್ ಮೇಂಟೈನ್ ಪೀಸ್ ಅಂತೆಲ್ಲ ಟ್ವೀಟ್ ಮಾಡಿದ್ದಾರೆ, ಅದ್ ಮಾಡಿದ್ದಾರೆ ಅಂತ. ಇಲ್ಲ, ಏನು ಎಲ್ಲದಕ್ಕೂ ಶಾಂತಿನೇ ಉತ್ತರ ಅಲ್ಲ. ಅವರು ನಮ್ಗೆ ಯಾವ ತರ ಮಾಡಿದರೆ ನಾವು ಅವ್ರಿಗೆ ಅದರ ಡಬಲ್ ಮಾಡಿದೀವಿ. ಇದು ಜಸ್ಟ್ ಅ ಬಿಗಿನಿಂಗ್, ಇದೊಂದು ಟ್ರೈಲರ್ ಮಾತ್ರ. ಪಿಕ್ಚರ್ ಇನ್ನೂ ದೊಡ್ಡದಾಗಿದೆ. ಮೋದಿ ಅವರು ಏನ್ ಹೇಳಿದ್ದಾರೆ, ಉಗ್ರ ಚಟುವಟಿಕೆಗಳು, ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ಅದರ ಬೇರು ಸಮೇತ ಕಿತ್ತಾಕ್ತಿವಿ ಅಂತ. ಅದರ ಒಂದು ಜಸ್ಟ್ ಬಿಗಿನಿಂಗ್ ಅಷ್ಟೇ ಇದು. ಇದನ್ನೇ ಏನೋ ಪ್ರತಿಕಾರ ಮುಗೀತು ಇಲ್ಲಿಗೆ ಅಂತ ತಿಳ್ಕೊಬೇಡಿ. ಇದು ಒನ್ಸ್ ಅಗೇನ್ ಇನ್ನು ಮುಂದೆ ಹಲವಾರು ವಿಷಯಗಳು ಇನ್ನ ವರದಿ ಆಗಿಲ್ಲ, ಅದೆಲ್ಲ ವರದಿ ಆಗ್ಬೇಕು. ಪಾಕಿಸ್ತಾನದ ಕಡೆಯಿಂದ ಕೂಡ ಅಫಿಷಿಯಲ್ ಆಗಿ ಎಷ್ಟು ಜನ ಸತ್ತಿದ್ದಾರೆ ಎಲ್ಲದೂ ಕೂಡ ಹೊರಗಡೆ ಬರಬೇಕು. ಸೊ ಒಂದು ಖುಷಿ ವಿಚಾರ. ಇಂಡಿಯಾ ವಿ ಹ್ಯಾವ್ ಟು ಸೆಲೆಬ್ರೇಟ್ ದಿಸ್ ಅಂತ ಹೇಳ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ ನೋಡಿದ ತಕ್ಷಣ, ಟಿವಿ ನ್ಯೂಸ್ ನೋಡಿದ ತಕ್ಷಣ ಗೊತ್ತಾಗಿರುವಂತಹ ಆಪರೇಷನ್ ಸಿಂಧೂರ ಈ ಒಂದು ಒಳ್ಳೆ ಟೈಟಲ್ ಜೊತೆಗೆ ಒಳ್ಳೆ ಕಾರ್ಯ, ಒಳ್ಳೆ ಪ್ರತ್ಯುತ್ತರ, ಒಳ್ಳೆ ಪ್ರತಿಕಾರ ಅಂತ ಹೇಳ್ಬೋದು. ಅದನ್ನ ನಮ್ಮ ಸೇನೆ, ನಮ್ಮ ಇಂಡಿಯನ್ ಏರ್ ಫೋರ್ಸ್ ತಗೊಂಡಿದೆ ಅಂತ ಹೇಳ್ಬೋದು. ಅವ್ರಿಗೊಂದು ಸೆಲ್ಯೂಟ್, ಹ್ಯಾಟ್ಸ್ ಆಫ್ ನಮ್ಮೆಲ್ಲ ಭಾರತೀಯರ ಪರವಾಗಿ ಹೇಳ್ತಾ, ಜೈ ಹಿಂದ್.